ಆ ರಾಜನು ಈ ಲೋಕದ ವೈಭವವೇ ಅಷ್ಟಿರುವುದಾದ್ರೆ ರಾಜಾದಿರಾಜನಾಗಿರುವ ಕರ್ತನ ವೈಭವ ಎಷ್ಟಿರ್ತಾರೆ. ಆ ವೈಭವವನ್ನು ದೇವರೇನ್ ಮಾಡ್ತಾರಂತೆ, ನಿಮಗೆ ಕೊಡ್ತಾರೆ. ಯಾರಿಗೂ ಬೇಡವಾ? ಎಷ್ಟು ಜನ ಬೇಕಾದ ಸುದ್ದಿನೇ ಇಲ್ಲ. ಯಾಕೆ ಚಳಿ ಅಂತನ ರಾಜ್ಯದ ವೈಭವವನ್ನು ಯಾರು ಕೊಡ್ತಾರಂತೆ? ದೇವರು ನಿಮಗೆ ಕೊಡೋದು. ಆತನ ಮನಸ್ಸು ಮಾಡಿದ್ದಾನೆ. ನೀವಿನ್ನು ದೇವರನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು ದೇವರ ತರ ದೇವರೇ ಆಶೀರ್ವಾದ ಕೊಡು, ದೇವರೇ ನೀನು ತೋರಿಸು. ಆದ್ರೆ ಇನ್ನೂ ಕೆಲವೊಬ್ಬರದ್ದು ರಿಕ್ವೆಸ್ಟ್ಗಳು ತುಂಬಾ ಚೆನ್ನಾಗಿರುತ್ತೆ. ಹೇಳಬೇಕು ಏನಂತ, ಪಾಪಿಯಾದ ನನ್ನನ್ನು ಸೃಷ್ಟಿಸು, ನಾನು ಧೂಳು ಮಣ್ಣು ಕಲ್ಲು, ಆಮೇಲೆ ಹಿಂದೇನು ಹುಲ್ಲು ಕಸ ಕಡ್ಡಿ. ನಾವು ದೇವರು ಯೋಚನೆ ಮಾಡ್ತೇವೆ, ಕಲ್ಲು ಮಣ್ಣಿಗೆಲ್ಲಗೋಸ್ಕರ ಒಂದು ರಕ್ತ ಸುರಿಸಿದ್ನ ಅಲ್ವ? ದೇವರು ರಕ್ತ ಸುರಿಸಿದ್ ಯಾರಿಗೋಸ್ಕರ? ಯಾರಿಗೋಸ್ಕರ? ಯಾರಿಗೋಸ್ಕರ ದೇವರು ರಕ್ತ ಸುರಿಸಿದ? ನಾವೇನಂತ ಹೇಳ್ತೀವಿ ದೇವರು ಮುಂದೆ? ನಾನು ಕಲ್ಲು, ನಾನು ಮಣ್ಣು, ಕಸ ಕಡ್ಡಿ. ಏನ್ ಮಾಡ್ತಾ ಇದೀವಿ ನಾವು? ನಮ್ಮನ್ನು ಎಷ್ಟು ಮಟ್ಟಿಗೆ ನಾವೇ ಕೆಳಗೆ ಹಾಕೊಳ್ತಾ ಇದೀವಿ? ದೇವರು ಹೇಳ್ತಾ ಇದ್ದಾರೆ, ರಾಜರು ನಿನ್ನನ್ನು ಪೋಷಿಸ್ತಾರೆ, ಅವರ ರಾಣಿಯರು ನಿನಗೆ ಸಂತೈಸ್ತಾರೆ, ಅವರು ನಿನ್ನ ಕಾಲಿನ ಧೂಳನ್ನ. ನಾವೇನ್ ಮಾಡ್ತೇವೆ? ಧೂಳಿಗಿಳಿತಾ ಇದ್ದೀವಿ. ದೇವರು ಧೂಳಿನ ಮೇಲೆ ಎತ್ತೀನಿ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಾನು ಧೂಳು, ನಾನು ಕಸ ಕಡ್ಡಿ ಹುಲ್ಲು ಇದಕ್ಕೇನೆ ಹೇಳಿದ್ರೆ ದೇವರು ಮಾಡಿದ ತ್ಯಾಗನ್ನು ಕೂಡ ಅವಮಾನ ಮಾಡ್ತಿದ್ವಿ ನಾವು. ಕಸ ಕಡ್ಡಿನೆಲ್ಲ ದೇವರು ಶುದ್ಧಿ ಮಾಡೋದಕ್ಕೆ ಒಂದು ಚಿಟಿಕೆಯನ್ನು ಮಾಡ್ತೀವಿ. ರಕ್ತ ಸುರಿಸೋ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಅದನ್ನು ಸೃಷ್ಟಿ ಮಾಡಿದ್ರಲ್ಲಿ ಯಾವುದು ಕೂಡ ಹೊಲೆಯಾದದಿಲ್ಲ, ಯಾವುದು ಕೂಡ ಕೆಟ್ಟದು ಇರಲಿಲ್ಲ. ಎಲ್ಲವೂ ಏನಾಗಿತ್ತು? ಒಳ್ಳೆಯದಾಗಿಯೋ ಉತ್ತಮವಾಗಿಯೋ ಇತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು? ಎಷ್ಟು ಜನಕ್ಕೆ ಬೇಕು ಆಶೀರ್ವಾದ? ಎಲ್ಲರಿಗೂ. ಎಷ್ಟು ಜನಕ್ಕೆ ಆಶೀರ್ವಾದ ಬೇಡ? ನೋಡೋಣ ಪ್ರಿಯರೇ, ಯಾರಿಗೆ ಆಶೀರ್ವಾದ ಬೇಡ? ಬೇಡ ಫಸ್ಟ್ ದೇವರಲ್ಲಿ ತುಂಬಾ ಕಟ್ಟಿದ್ದಾರೆ ಅನ್ನೋರು ಇದ್ರೂ ಕೂಡ ಇನ್ನೂ ಬೇಕು ಆಶೀರ್ವಾದ. ಬರೋದು ಯಾಕೆ ಬೇಡ ಅಂತ ಅಲ್ವಾ? ಹೌದಲ್ವ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿ, ಈಗ ಕಣ್ಣಾಡಿ ಮುಂದೆ ನಿಮ್ಮನ್ನ ನೀವು ನೋಡ್ಕೊಳ್ಳುವಾಗ ಯಾವ ರೀತಿಯ ಕಾಣ್ತೀರ? ಯಾವ ರೀತಿಯ ಕಾಣ್ತೀರಪ್ಪ ಹೇಳಿ ನೋಡೋಣ. ಹೆಚ್ಚು ಕಣ್ಣಾಡಿ ಮುಂದೆ ಹೆಣ್ಣು ಮಕ್ಕಳೇ ಟೈಮ್ ಕಳೆಯೋದು. ನೀವೇ ಹೇಳ್ಬೇಕು, ಯಾವ ರೀತಿಯ ಕಾಣ್ತೀರ? ನಾವು ಹೇಗಿರ್ತೀವೋ ಅಂತ. ಸರಿ, ಈಗ ನೀವು ಹೋಗಿ ಕನ್ನಡಿ ಮುಂದೆ ನಿಂತರೆ ನಿಮ್ಮ ಪ್ರತಿಬಿಂಬ ಕಾಣುತ್ತಾ ಅಥವಾ ನಿಮ್ಮ ಗಂಡನ ಪ್ರತಿಬಿಂಬ ಕಾಣುತ್ತಾ? ಈಗ ಪುರುಷ ಹೋಗ್ಬಿಟ್ಟು ಕನ್ನಡಿ ಮುಂದೆ ನಿಂತ್ರೆ ತನ್ನ ಪ್ರತಿಬಿಂಬ ಕಾಣುತ್ತಾ ಅಥವಾ ಹೆಂಡತಿಯ ಪ್ರತಿಬಿಂಬ ಕಾಣುತ್ತೆ? ಯಾರು ರಿಫ್ಲೆಕ್ಷನ್ ಕಾಣುತ್ತೆ? ಯಾರು ರಿಫ್ಲೆಕ್ಷನ್ ಕಾಣುತ್ತೆ? ಹೇಳ್ಬೇಕು. ಫಾಸ್ಟ್ ಹೇಳ್ಬೋದು, ಫಾಸ್ಟ್ ಹೇಳ್ಬೋದು. ನೀವು ಹೇಳ್ಬೇಕು. ಹೌದಾ? ಸರಿ, ಈಗ ಸರಿ, ಓಕೆ. ಈಗ ಒಂದು ಪ್ರಾಯದ ಸ್ತ್ರೀ ಅನ್ಕೊಳ್ಳಿ, ಆಕೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಸಣ್ಣ ಮಗು ತರ ಕಾಣ್ತಾಳ? ಅದು ಸಣ್ಣ ಹುಡುಗಿ, ಒಂದು 5-6 ವರ್ಷದ ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳೋ ದೊಡ್ಡ ಒಂದು 30 ವರ್ಷದ ಸ್ತ್ರೀ ತರ ಕಾಣ್ತಾಳ? ಯಾವ ರೀತಿಯಾಗಿ ಕಾಣ್ತಾರೆ? ನಾವು ಯಾವ ರೀತಿಯಾಗಿ ಇರ್ತೀವೋ ಅದೇ ರೀತಿಯಾಗಿ ಎಲ್ಲಿ ಕಾಣ್ತೀವಿ? ಕನ್ನಡಿನೇ ಇಲ್ಲ ಅಂದ್ರೆ ನೀವು ಹೇಗೆ ನೋಡ್ಕೊಳ್ತೀರಾ? ಸಾಧ್ಯ ಇದೆಯಾ? ಅವರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಅದನ್ನೇ ಕೇಳ್ತೀವಿ. ಒಬ್ರು ಹೇಳ್ತಾರೆ ಕೂದಲು ಸ್ವಲ್ಪ ಸೊಟ್ಟಗಾಗಿದೆ ಅಂತ,
ಇನ್ನೊಬ್ರು ಹೇಳ್ತಾರೆ ಪೌಡರ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ, ಇನ್ನೊಬ್ರು ಹೇಳ್ತಾರೆ ಡ್ರೆಸ್ ಅಲ್ಲಿ ಹರಿದೋಗಿದೆ, ಇನ್ನೊಬ್ರು ಹೇಳ್ತಾರೆ ಇದು ನಿಮ್ಗೆ ಸೂಟೇ ಆಗಲ್ಲ, ಇನ್ನು ಕೆಲವೊಬ್ರು ಹೇಳ್ತಾರೆ ಏನಂತ ಗೊತ್ತಿಲ್ಲ ಇತ್ತಗೆ ಈಗ ಏನು ವ್ಯತ್ಯಾಸ ಕಾಣ್ತದೆ, ಇನ್ನೂ ಕೆಲವೊಬ್ರು ಹೇಳ್ತಾರೆ ಎಲ್ಲ ಓಕೆ ಬಟ್ ಏನೋ ಒಂದು ಮಿಸ್ ಹೊಡಿತಿದೆ ಅಲ್ವಾ? ಹೌದು, ನಿಜವೂ ಇದು ಹೇಳಿ. ಹೌದಾ? ನಮ್ಮನ್ನು ನಾವು ಯಾವ ರೀತಿ ನೋಡ್ಕೊಳ್ಳೋದಕ್ಕೆ ಆಸೆ ಪಡ್ತೀವಿ? ಪರ್ಫೆಕ್ಟ್ ಆಗಿರೋದಕ್ಕೆ ಆಸೆ ಪಡ್ತೀವ ಅಥವಾ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಅಂದ್ರೆ ಪರವಾಗಿಲ್ಲ ಅಂತೀವಿ? ಯಾವ ರೀತಿಗೆ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಾವು ಬಯಸ್ತೀವಿ? ಈಗ ಎಲ್ಲೋ ಒಂದು ಕಡೆಗೆ ಮದುವೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಹಾಕೊಂಡಿದ್ದ ಬಟ್ಟೆಲೆ ಹೋಗ್ತೀರಾ, ಮನೆ ಬಟ್ಟೆಲೇನೆ ಹೋಗಿ ನೋಡೋಣ, ಹೋಗಿ ಹೋಗಿ ಹೋಗ್ಬೇಕಲ್ಲ, ಹೋಗ್ತೀರಾ? ಮನೆ ಹಾಕೊಂಡಿದ್ದ ಬಟ್ಟೆಲೆ ಹೋಗ್ತೀರಾ? ಇಲ್ಲ. ಏನ್ ಮಾಡ್ತೀರಾ? ಫಸ್ಟ್ ಹೋಗಿ ಬೀರು ತೆಗೆದು ನೋಡ್ತಾರೆ ಯಾವ ಬಟ್ಟೆ ಚೆನ್ನಾಗಿದೆ. ಅದು ಒಂದ್ ಸತಿಗೆ ಸೆಲೆಕ್ಷನ್ ಆಗಲ್ಲ, ಫಸ್ಟ್ ಎಲ್ಲ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡೋದು, ಒಂದು 15 ಬಟ್ಟೆ ತೆಗೆಯೋದು, ಅದು ಮನೆಯಲ್ಲೆಲ್ಲ ಚಲಪಿ ರೂಮಲ್ಲಿ, ಅದ್ರಲ್ಲಿ ಒಂದು ಬೆಸ್ಟ್ ತಗೊಂಡು ಹಾಕೊಳ್ಬೇಕು ತಾನೆ. ಅಲ್ಲಿಗೂ ನಿಲ್ಲಲ್ಲ, ಅಲ್ಲಿಗೆ ಏನಾಗುತ್ತೆ ಮತ್ತಲ್ಲೊಂದು 4-5 ಜನ ತಗೊಳ್ಳಿ, ಇದು ಚೆನ್ನಾಗಿದೆಯಾ, ಇದ್ಮೇಲೆ ನೀ ಚೆನ್ನಾಗಿ ಕಾಣುತ್ತಾ, ಇದು ಮ್ಯಾಚ್ ಆಗತ್ತಾ, ಅದು ಮ್ಯಾಚ್ ಆಗತ್ತಾ, ಕೇಳ್ತೀವ ಇಲ್ವಾ? ಅಲ್ಲಿಗೂ ಅಷ್ಟಾದ್ರೂ ಕೂಡ ಸಮಾಧಾನ ಇರುತ್ತಾ? ನೀ ಫಂಕ್ಷನ್ ನಡೆಯುವಂತ ಸ್ಥಳಕ್ಕೆ ಅಲ್ಲಿ ಹೋಗಿ ಅಲ್ಲಿ ಯಾರಾದ್ರೂ 1-2 ಕಾಂಪ್ಲಿಮೆಂಟ್ ಕೊಟ್ಟಾಗ ಈಗ ಸಮಾಧಾನ. ಅಲ್ಲಿ ಯಾರಾದ್ರೂ ನೋಡಿ ಓಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಅದು ಫುಲ್ ಅದು ತೋರಿಸ್ಕೊಳ್ಳಲ್ಲ, ಒಳಗೊಳಕ್ಕೆ ಎಷ್ಟು ಖುಷಿ ಇರುತ್ತಲ್ವ? ಹೌದಾ ಇಲ್ವಾ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಮ್ಮನ್ನ ನಾವು ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳೋದಕ್ಕೆ ಇಷ್ಟೊಂದು ಹಾರಾಟ, ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದೀವಿ. ಯಾರ ಹತ್ರ ನೀವು ಒಪಿನಿಯನ್ ಕೇಳ್ತಾ ಇದ್ದೀರಾ? ನೀವು ಹೆಂಗ್ ಕಾಣ್ತಿದ್ದೀರಂತ ಯಾರ ಹತ್ರ ಕೇಳ್ತಾ ಇದ್ದೀರಾ? ಕನ್ನಡಿ ಎದುರುಗಡೆ ನಿಂತ್ಕೊಂಡು ನೋಡ್ತೀರಾ? ಮತ್ತೆ ಯಾರ ಹತ್ರ ಹೋಗಿ ಕೇಳ್ತಾ ಇದ್ದೀರಾ? ಮನುಷ್ಯರ ಹತ್ರ ಕೇಳ್ತಾ ಇದ್ದೀರಾ. ಯಾರ ಹತ್ರ? ಮನುಷ್ಯರ ಹತ್ರ. ಅವರೆಲ್ಲ ಒಳ್ಳೆ ಸಜೆಷನ್ ನಿಮಗೆ ಕೊಡ್ತಾರ? ನೀವು ಚೆನ್ನಾಗಿ ಕಾಣ್ತಿದ್ರೆ ಚೆನ್ನಾಗಿಲ್ಲ ಅಂತ ಹೇಳೋರು ಒಂದು ಗುಂಪು ಇರುತ್ತೆ ಅಲ್ವಾ? ಬೇಕು ಅಂತ ಯಾವ್ದಾದ್ರು ಕಮ್ಮಿಗಳು ಹುಡ್ಕೊಂತ ಇನ್ನೊಂದು ಗುಂಪು ಇರುತ್ತೆ. ಇವ್ರಗಳ ಮಧ್ಯದಲ್ಲೇ ಸಿಕ್ಕಾಕೊಂಡು ನಾನು ಹೆಂಗ್ ಕಾಣ್ತಿದ್ದೀನಿ ಅಂದ್ರೆ ಅವ್ರೇನ್ ಹೇಳ್ತಾರೆ? ನೀನು ಚೆನ್ನಾಗಿದ್ರು ಕೂಡ, ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಹೇಳೋದೇನೋ ಚೆನ್ನಾಗಿ ಕಾಣ್ತಿಲ್ಲ, ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡಬಹುದಿತ್ತು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸರಿ, ನಾನೊಂದು ಪ್ರಶ್ನೆ ಹೇಳಿದೆ, ಕರೆಕ್ಟ್ ಆಗಿ ಉತ್ತರ ಕೊಡಿ. ಎಷ್ಟು ಜನ ನಿಮ್ಮನ್ನು ನೀವು ಪ್ರಾರ್ಥನೆ ಮಾಡುವಾಗ ನನ್ನ ಧೂಳು, ಕಲ್ಲು, ಕಡ್ಡಿ, ಕಸ ಅಂತ ಹೇಳಿದ್ರೆ ಕೈ ಸುಳ್ಳು ಹೇಳಬಾರ್ದು. ಹೇಳಿರೋದೆ ಯಾರು ಕೈ ಎತ್ತಿರೋದು ಎಲ್ಲ ಹೇಳಿದ್ದಾರೆ ಅಂತ ಅಲ್ವಾ? ಹೇಳಬೇಕು ನೋಡೋಣ. ಯಾಕಂದ್ರೆ ವಾಕ್ಯ ಏನ್ ಹೇಳ್ತೇವೆ, ನೀವು ಸತ್ಯವನ್ನ ಅರಿತುಕೊಳ್ಳಿ, ಸತ್ಯವು ನಿಮ್ಮನ್ನ. ಎಷ್ಟು ಜನಕ್ಕೆ ಬಿಡುಗಡೆ ಬೇಕೋ ಸತ್ಯವಾಗಿರ್ಲಿ, ಬಿಡುಗಡೆ ಬೇಡ ಅಂದ್ರೆ ನೀವು ಮುಗಿಸ್ಕೊಳ್ಳಿ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಹೇಳಿ, ಮಾಡಿದ್ದೀರಾ? ಮಾಡೇ ಇರ್ತೀರಾ, ಇಲ್ಲಾಂದ್ರೆ ದೇವರು ಸುಮ್ಮನೆ ಹೇಳ್ತಾರ? ಅದು 3 ಹಾನೆಸ್ಟ್ ಆನ್ಸರ್ ಬೇಕಿದಲ್ಲ. ಹೇಳಿ, ಯಾರು ಹೇಳ ಇಲ್ವಾ? ಹೇಳಿದ್ದೀರಾ ಇಲ್ವಾ? ಓಕೆ, ಸರಿ. ಹಾಗಾದ್ರೆ ನೀವು ಕನ್ನಡ ನೋಡುವಾಗ ನೀವು ಯಾವ ರೀತಿ ನೋಡ್ಬೇಕು? ನೀವು ಪ್ರತಿಬಿಂಬ ಕಾಣಿ ಬರ್ತದಾಗಿದೆ, ನೀವು ಕಲ್ಲು ಮಾಡಾಗಿದೆ, ಮನುಷ್ಯನ ರೂಪ ಏನೇ ಕಾಣ್ತಾ ಇದೆ. ಈಗ ನೀವು ಕಸ, ಕಡ್ಡಿ, ಕಲ್ಲು, ಹುಳ, ಉಪ್ಪೆ ಏನೇನೇನೋ ಅದು ತಮಿಳಲ್ಲಿನ ಸಕ್ಕದಾಗಿರೋದು ಹೇಳೋದಕ್ಕೆ. ಅದೆಲ್ಲ ನೋಡೋದಾಗಿದ್ರೆ ಮತ್ತೆ ನಿಮ್ಮ ಪ್ರತಿಬಿಂಬ, ನಿಮ್ಮ ರಿಫ್ಲೆಕ್ಷನ್ ಆಗಿ ಕನ್ನಡಿಯಲ್ಲಿ ಕಾಣಬೇಕು. ಹೇಳಿ, ಈಗ ನೀವು ಕಲ್ಲು, ಮಣ್ಣು, ಕಸ, ಧೂಳು, ಕಡ್ಡಿದೆ ಆದ್ರೆ ಅದೇ ತಾನೇ ಕಾಣಬೇಕು. ಈ ಕಣ್ಣಲ್ಲಿ ಹೋಗಿಂತ ನಿಮ್ಮ ಪ್ರತಿಬಿಂಬ, ನಿಮ್ಮ ರಿಫ್ಲೆಕ್ಷನ್ ಏನಕ್ಕೆ ಕಾಣ್ತಾ ಇದೆ ಕನ್ನಡಿ ಮುಂದೆ? ಯಾಕೆ ಕಾಣ್ತಾ ಇದೆ? ಈಗ
ನೀವು ಹೋಗಿ ಕನ್ನಡಿ ಎದುರುಗಡೆ ನಿಂತ್ಕೊಂಡಿದ್ದೀರಿ, ಸರಿನಾ? ಕನ್ನಡಿ ಎದುರುಗಡೆ ನಿಂತ್ಕೊಂಡಾಗ ನಿಮ್ಮ ಪ್ರತಿಬಿಂಬ ಕಾಣಿಸ್ತದೆ. ಯಾವುದೋ ಒಂದು ಪ್ರಾಣಿ, ಯಾವುದೋ ಒಂದು ಪಕ್ಷಿ ಅಥವಾ ಯಾವುದೋ ಒಂದು ಹುಳದ ರಿಫ್ಲೆಕ್ಷನ್ ಕಾಣಿಸಿದ್ರೆ, ಸರಿ ನಾನು ಹಿಂಗೆ ಇದ್ದೀನಿ ಅಂತ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ? ಏನ್ ಮಾಡ್ತೀರಾ? ಯಾಕೆ ಅದನ್ನು ಒಪ್ಕೊಳ್ಳಲ್ಲ? ಕಣ್ಣಿಗೆ ಕಾಣಿಸುವಾಗ ನಾವಾಗಿ ಕಾಣಿಸ್ಬೇಕು, ಆದ್ರೆ ದೇವರ ಹತ್ರ ಕೇಳುವಾಗ ಎಲ್ಲ ಹುಳ ಉಪ್ಪಟ್ಟೆಗಳನ್ನೇ ಕೇಳೋದು ಅಲ್ವಾ? ಪ್ರೈಸ್ ಲಾರ್ಡ್. ದೇವರೇನ್ ಹೇಳ್ತಾ ಇದ್ದಾರೆ? ರಾಜರು ನಿನಗೆ ತಂದೆಗಳಾಗಿರ್ತಾರಂತೆ. ದೇವರೇ ಹೇಳ್ತಾ ಇದ್ದಾರೆ, ರಾಜರು ನಿನಗೆ ಸಾಕು ತಂದೆಗಳಾಗಿರ್ತಾರಂತೆ. ಆದ್ರೆ ನಾವೇನ್ ಮಾಡ್ತೀವಿ? ಈಗ ಹುಳ ಉಪ್ಪಟ್ಟೆ ಕಡ್ಡಿ ಕಸದಲ್ಲೇ ಇದ್ದೀವಿ. ಪ್ರೈಸ್ ಲಾರ್ಡ್. ನಿಮ್ಮನ್ನು ನೀವು ಯಾವ ರೀತಿಗೆ ನೋಡಿಕೊಳ್ತಾ ಇದ್ದೀರಾ ಅದು ಬಹಳ ಇಂಪಾರ್ಟೆಂಟ್. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಯಾಕಂದ್ರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸುವುದು. ಅದಕ್ಕೆ ಯೆಶಾಯ 61 ಹೇಳ್ತದೆ, ಏಳು ಪ್ರಕಾಶಿಸು, ನಿನಗೆ ದೇವರ ಬೆಳಕು ಬಂದಿದೆ. Arise and shine, for the light has come upon you. Praise the Lord. ದೇವರ ಮಹಿಮೆ ನಿನ್ನ ಮೇಲೆ ಇರುವುದಾದ್ರೆ ನೀನು ಕಸ ಕಟ್ಟಿ ಅಂತ ಹೇಗೆ ನೆನೆಸಿಕೊಳ್ಳುವುದಕ್ಕೆ ಸಾಧ್ಯನಾ? ನೆವರ್. ಯಾಕೆಂದರೆ ರಾಜಾದಿರಾಜನ ಪ್ರತಿಬಿಂಬವು ನಿನ್ನ ಮೇಲೆ ಕಾಣಲ್ಪಡ್ತಾ ಇದೆ. ನೀನು ಅಲ್ಪನಾದವಳು ಅಲ್ಲ, ರಾಜಾದಿರಾಜನ ಸ್ವರ್ಗದಿಂದ ಕೊಂಡುಕೊಂಡ ಪ್ರಜೆ ನೀನಾಗಿದ್ದೀಯ. ಹಲ್ಲೆಲೂಯಾ. ನಿನ್ನನ್ನು ಅಲ್ಪವಾಗಿ ನೆನೆಸಿಕೊಳ್ಳಬೇಡ. ಜನರು ನಿನ್ನನ್ನು ಈ ಲೋಕದಲ್ಲಿ ಕಸವಾಗಿ ಕಂಡರು, ಆತನ ದೃಷ್ಟಿಯಲ್ಲಿ ನೀನು ಅತಿ ಅಮೂಲ್ಯಗಳಾಗಿದ್ದೀಯ. ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಮಾಡಿರುವುದನ್ನು ಎಂದೂ ನೀನು ಅಲ್ಲಗಳೆಯಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೀಗೆ ಆಲೆನ್ ಅನ್ನುವಂಥ ದೊಡ್ಡ ದೇವ ಸೇವಕರು, ಪ್ರೈಸ್ ದಿ ಲಾರ್ಡ್, ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಅವರು ನಿಂತ್ಕೊಳ್ಳುವ ಕನ್ನಡಿಯ ಎಕ್ಸಾಕ್ಟ್ ಅದರ ಹಿಂದೆ ಒಂದು ಸಿಂಹದ ದೊಡ್ಡ ವಾಲ್ ಪೋಸ್ಟರ್ ಆಗಿತ್ತು. ಅವ್ರೇನ್ ಹೇಳೋದಂದ್ರೆ, ಕನ್ನಡಿ ಮುಂದೆ ನಿಂತ್ಕೊಂಡು, Alan, you are the lion of Christ. You will go and roar. ಅದರ ಅರ್ಥ ಏನಂದ್ರೆ, ನೀನು ದೇವರ ಗರ್ಜಿಸುವ ಸಿಂಹವಾಗಿ. ಅವ್ರನ್ನ ಯಾವ ರೀತಿ ಅವ್ರು ನೋಡ್ಕೊಳ್ತಾ ಇದ್ರು? ಸಿಂಹದ, ಲೈಕ್ ಅ ರೋರಿಂಗ್ ಲಯನ್. ಹಲ್ಲೆಲೂಯಾ. ಅದಕ್ಕೆ ನಾವೇನ್ ಹೇಳ್ತೇವೆ ದೇವರಿಗೆ? ಯೂದ ಕುಲದ ಸಿಂಹವಾಗಿ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ನಾವು ಯಾವ ರೀತಿಯಾಗಿ ನೋಡಿಕೊಳ್ತೀವೋ ಅದು ಬಹಳ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್.